ನನ್ನ ಅಜ್ಜಯ್ಯ ಭೀಷ್ಮಾಚಾರ್ಯರು ನಮ್ಮದೇ. ಅವರು ಶಿರ್ಷಿಲ್ ಮಲ್ಕೊಂಡ್ರು. ಹೋಗ್ಬಾರ ಹೋಗ್ಬಾ, ಮತ್ತೆ ನಿನ್ನ ಅಜ್ಜ ಮಲ್ಕೊಂಡ್ರಲ್ಲೇ ಮಲ್ಕೊಂಡ್ರು. ನೀರಾಡ 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 ಗಿಳಿಯೇ ಕಳೆಯವೇವರಿಗೆ ನೀರ ನರ್ಸಿ ನರ್ಸಿ ನರ್ಸಿ. ಹೌದು, ನೀರಿನ ಮೇಲೆ ಕೇಂದ್ರೀಕೃತವಾಗಿದೆ. ಹಾ, ಕೇಂದ್ರದಲ್ಲಿ ನೀರೈತ್ರಿ. ಎಲ್ಲಿ ಕೇಂದ್ರೀಕೃತವಾಗಿದೆ. ಆಡುತ್ತಾ ಬಂದ ನಾನು ಬೇಟೆ ಆಡುತ್ತಾ ಬಂದ ನಾಗ ಬೇಟೆ ಆಡುತ್ತಾ ಬೇಟೆ ಆಡುತ್ತಾ ಬಂದ ನಾಗ ಕಿರಾಗ ಬಡೆಯನು ಕೂಡುತ್ತ ಮೋದದಿ ಬೇಟೆ ಆಡುತ್ತಾ ಬಂದ ಬೇಟೆ ಆಡುತ್ತಾ ಬಂದ ಬೇಟೆ ಆಡುತ್ತಾಡುದ ಏನ ಬೇ ಸಿಗದೆ ಹೋದನಲ್ಲ, ಸಿಗಬೇಕಿತ್ತು, ಸಿಕ್ಕಿದ್ದೆ. ಆದರೆ ಹಿಡಿದ ಗದಾದಂಡದಿಂದ ಅವನನ್ನು ಎಲ್ಲಿದ್ರಿ ನೀವು? ಅಪ್ಪಾರ ಒಂದಿಸ್ಕೊಂಡನ್ರಿ, ಒಂದಿಸ್ಕೊಂಡನ್ರಿ. ಇನ್ನೊಂದು ಬೇಕಾ? ಬ್ಯಾಡ್ರಿ. ಏನು ಹುಡುಗರು ಯಾರು ಅದಲ್ರಿ? ಹಾ, ಮೋಸ್ಗಾರ್ ಮೋಸ್. ನಮಸ್ಕಾರ. ಅದೇ ರೀ. ಹಾ, ಅದು ಯಾಕ್ರಿ? ಹರದೀಂ ನೇಮ್ ದೇವು ಸ್ವಾಮಿ ನಿಮ್ಮೆಡೆಗೆ ಭರದೀಂ ನೇಮ್ ದೇವು ಸ್ವಾಮಿ ನಿಮ್ಮೆಡೆಗೆ ಸಲಾಮ್ 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 ಭರದೀಂ ನೇಮ್ ದೇವು ಸ್ವಾಮಿ ನಿಮ್ಮೆಡೆಗೆ ಸಲಾಮ್ 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 ಹಾಮು ಹಾಮು ಸಲಾಮು 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 ಎರಡು ಕೈಲ ಸಲಾಮು ಎರಡು ಕೈಲ ಸಲಾಮು 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 ಸ್ವಾಮಿ ಭಾರತೀಂ ನೇಂದೆವು ಸ್ವಾಮಿ ನಿಮ್ಮೆಡೆಗೆ ಈಟೀಟ್ ಮಂದಿ ಕೂಡಿ ನಾವು ಈಟೀಟ್ ಮಂದಿ ಏನದು ಈಟೀಟ್ ಮಂದಿ ಕೂಡಿ ನಾವು ಓಟೋಡಾಗಿ ಹಾಕಿ ಓಟೋಡಾಗಿ ಹಾಗೆ ಓಟೋಡಾಗಿ ಹೊಲಗೈದೇವು ಹೊಲಗೈದೇವು ಹೊಲಗೈದೇವು
ಬದಿಗೆ ಹಾಕ್ಲಿಕ್ಕೆ ಉಂಟು. ಇಲ್ಲೂ ಹಾಕಿದ್ದೇನೆ ನಾನು. ಹೌದಾ? ಊಟ ಹಾಕಿದ್ದೇನೆ. ಗೂಢ ಹಾಕಿ ಬಲೆಯ ಬೀಸಿದೆವು, ಬಲೆ ಬೀಸಿ ಬಲೆ ಬೀಸಿ ಬಲೆ ಬೀಸಿ ಬಲೆ ಬೀಸಿ ಬಲೆ ಬೀಸಿ ಬಲೆ ಬೀಸಿದೆವು. ಮಿಗ ಮೊಲನ ಹಿಂಡ ಮಿಗ ಮೊಲನ ಹಿಂಡ ಮಿಗ ಮೊಲನ ಮಿಗ ಮೊಲ ಮಿಗ ಮೊಲ ಮೊಲ ಮೊಲದ ಹಿಂಡು ಮೊಲದ ಹಿಂಡು ಮೊಲದ ಹಿಂಡುದ ಮೊಲದ ಹಿಂಡು ಮಿಗ ಮೊಲನ ಹಿಂಡ ಕಾಟಿ ಕಾಡ್ಕೋಣಂಗ ಕಾಟಿ 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 ಕಾಡ್ಕೋಣಂಗ ತರಿದು 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 ಕಾಟಿ ಕಾಡ್ಕೋಣಂಗಳ ತರಿದು ಸಲಾಂ 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 ಭರಲಿ ಮನೆಯೆಂದೆವು ಸ್ವಾಮಿ ನಿಮ್ಮೆಡೆಗೆ ಸಲಾಮು. ಹೇಳ, ಯಾರ ನೀನು? ನಿಮ್ಮ ಮಾವರಿ. ನಿನ್ನ ನನಗೆ ಮಾವನ ಹ ಬರು ಜನ್ಮಕ್ಕಾದ್ರೂ ಆದಿತ್ತ? ಅದಲ್ರಿ, ಹಾ. ಹಾಗೆ ಹೇಳಕ್ ಹೋದ್ರೆ ನನಗೂ ವಿಶ್ವಾಸ ಉಂಟ್ರಿ. ಹ್ಮ್ ಬರುವ ಜನ್ಮದಲ್ಲಿ ಹಾ ನಾನು ಮನುಷ್ಯನಾಗಿ ಹುಟ್ಟಿದ್ರು ಹ್ಮ್ ನಿಮ್ಮ ಮಾವ ಆಗ್ಲಿಕ್ಕಾಗುವುದಿಲ್ರಿ. ಸರಿ, ಹೌದು. ಅದಕ್ಕೆ ಅನುಮಾನವೇ ಉಂಟು. ಹೌದ್ರಿ. ಹಾ ಅಂದ್ರ ಹ್ಮ್ ನಾ ನಿಮ್ಮವ್ವ ನಮ್ಮವ ನಿಮ್ಮ ಬೇಂಚ್ರಿ. ಬೇಂಚ್ರಿ. ಹೇಹಿನಚರ. ಹೌದ್ರಿ ಅಪ್ಪರ. ಹಾ. ಅಂದ್ರ ನೀವ ಹೇಳಿರಲ್ರಿ ಏನಂತ? ನಿಮ್ಮ ಅಜ್ಜಮ್ಮ ಸತ್ರು. ನಿನ್ನ ನಿಮ್ಮ ಅಜ್ಜಮ್ಮ ಸತ್ರು. ಆ ಜನ್ಮ ಶತ್ರು ಕಿರುಕುಳೇಶ್ವರ. ನೀನು ಕಿರುಕುಳ ಕುರುಕುಳೇಶ್ವರ ಎಲ್ಲದಾನಂತ ಹಾ ಬೇವರ್ಸಿ ಬಾಮಗನ ಅಂತ ಏಯ್ ಬೇಹರಸಿ ಬಾ ಬಾ ಅಂತ ಹೇಳಿರಲ್ರಿ. ಹಾ ನಾವು ಅದಕ್ಕೆ ಹೋದ್ರಿ. ಹಾ ಯಪ್ಪರ ನನ್ನ ಪರಿಚಯ ಸಿಕ್ಕಿಲ್ಲಂದ್ರೆ ಅದಕ್ಕೆ ಈ ವೇಷ ಮಾಡಿದ್ರಿ. ಹೌದ್ರಿ. ವೇಷವ ಹೌದ್ರಿ. ಆದಿತ್ತು. ಯಪ್ಪರ ಸುಮ್ಮನೆ ಮಾಡಿದ್ದ? ಇಲ್ರಿ, ಹಾ ಉದ್ದೇಶಕ್ಕಾಗ ಏಸ ಮಾಡಿದ್ರಿ. ಹಾ 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 ಏಸ ಮಾಡುದ ಉದ್ದೇಶ ಅಲ್ರಿ. ಹಾ ಅಂದ್ರ ಹ್ಮ್ ಈ ಏಸ ಯಾಕೆ ಮಾಡಿವಂದ್ರ ಹ್ಮ್ ನಾವ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು ನೋಡ್ರಿ. ಹಾ ಹಾ ಅದಕ್ಕ ಹ್ಮ್ ಬರೀ ಏಸ ಮಾಡ್ರ ಆಗ್ತೈತೇನ್ರಿ? ಆಗ್ತದ? ಏಸಕ್ ತಕ್ಕ ಭಾಷೆ ಬೇಕೋ ಬೇಡ? ಬೇಕೇ ಬೇಕು. ಹಾಗಂತ ಭಾಷೆನೂ ಸುಧಾರಣೆ ಮಾಡಿಕೊಂಡು ಸುಧಾರಣೆ ಮಾಡಿಕೊಂಡ್ರಿ. ಆ ಬರೀ ಏಷ ಭಾಷೆ ತಕೊಂಡ್ ಏನ್ರಿ ಮಾಡ್ತೀರ್ರಿ? ಹ್ಮ್ ಕೈ ಕೊಡು ಒಂದು ಕೂಟ ಅಂತ ಬೇಕೋ ಬೇಡ್ರಿ? ಕೈ ಕೊಡು ಕೂಟುವ. ಹೌದ್ರಿ. ಅಂದ್ರ ಒಬ್ರಿಗೊಬ್ರ ಅನುಕೂಲಕ್ಕ ಕೈ ಕೊಡಾಕ ಸಹಕರಿಸುವವರು. ಕೈ ಕೊಡಾಕಲ್ಲ, ಕೈ ಕೊಡಾಕ. ಹೌದ್ರಿ. ಕೂಟ. ಹೌದ್ರಿ. ಆ ಕೂಟ ಅಂತ ಬೇಕೋ ಬೇಡ್ರಿ? ಆಗ ನಮ್ಮೆಲ್ಲಾ ಮಕ್ಕಳನ್ನು ಸೇರ್ಕೊಂಡ ಮಕ್ಕಳ ಅಂದ್ರೆ ಹಾ 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 ಎಲ್ಲ ಸೇರ್ಕೊಂಡ ಒಂದು ಕಿರಾತ್ರ ಗುಂಪ ಮಾಡ್ಕೊಂಡ್ರಿ. ಹೌದ್ರಿ. ಬೆಂಟಿ ಆಡ್ಬೇಕಂತ ಮನ್ಸು ಮಾಡಿ ಬರೀ ನಾವು ಹೋದ್ರೆ ಬೆಂಟಿ ಆಗ್ತೈತೇನ್ರಿ? ಯಾರಲ್ಲಿ ಕೇಳುತ್ತೀನಿ ಅಂದ್ರೆ ನಾವು ಹೋದ್ರೆ ಬೆಂಟಿ ಆಗ್ತೈತೇನ್ರಿ? ನೀವು ಅದಕ್ಕಲ್ಲೂ ಅಲ್ಲಲ್ಲ, ಹೋದ್ರೆ ಆಗಕ್ಕಿಲ್ಲ. ಬೆಂಟಿ ಆಡಕ್ ಅನುಕೂಲ ಅಂತ ಬೇಕೋ ಬೇಡ? ಆಯ್ದ ಪಾಯ್ದ ತಗೊಂಡು ಹೋಗಿವ್ರಿ. ಯಾವ್ದಾದ ಆಯ್ದ ಪಾಯ್ದ? ಅದು ಗೊತ್ತಿಲ್ಲನ್ರಿ. ಯಾವ್ದಾದ? ಬಾಳ ಸುಲಭ ಐತ್ರಿ. ಕೊಡ್ಲಿ ಐತಲ್ರಿ, ಈ ಭಾಗ ಆಯ್ದ ರೀ. ಅದನ್ನ ಹಿಡ್ಕೊಳಕ್ ಒಂದು ಗುಂಟ ಹಾಕ್ತಿವಿ ನೋಡ್ರಿ, ಅದು ಪಾಯ್ದ ರೀ. ಆಯ್ದ ಪಾಯ್ದ ಅದ್ ತಕೊಂಡವ್ರಿ. ಅಷ್ಟೇ ಅಲ್ಲ, ಅದ್ರಲ್ಲೂ ಬಾಳ ವಿಧಾನ ಐತ್ರಿ. ಹೌದ್ರಿ. ಈಟಿ, ಬರ್ಚಿ, ಕಟಾರಿ, ಮುದ್ಗಳ, ತೋಮರ, ಮಂಗಳರ. ಏನ ತೋಮರ? ಸೋಮರವ. ಹಾ, ಆಮೇಲೆ ಇದೆ ಮಂಗಳರ. ವಾರವ.
ಅಂದ್ರ ನಾವು ಹೋದ್ ದಿವ್ಸ ರೀ ಅದು ಹಾ ಹಾ ಅದನ್ನ ತಗೊಂಡವ್ರಿ. ಹಾ ಅಷ್ಟೇ ಅಲ್ರಿ, ಹಾಸ್ ಬಲೆ, ಬೀಸ್ ಬಲೆ, ದೊಡ್ಕಣ ಬಲೆ, ಸಣ್ಣಕಣ ಬಲೆ, ಹರ್ಕ ಬಲೆ, ಮುರ್ಕ ಬಲೆನೂ ತಗೊಂಡವ್ರಿ. ಏಯ್ ಯಾಕದು ಅದೇ ನೀವು ಸತ್ತ ಮೇಲೆ ಕಟ್ಕೊಂಡು ಬರ, ಅದ ಸತ್ ಮ್ಯಾಕ ಕಟ್ಕೊಂಡು ಬರ ಪ್ರಾಣಿಗಳು ಸತ್ತ ಮೇಲೆ ಅದಕ್ಕ ರೀ ಹಾ ಬೆಂಕಿ ಆಡಕ್ ತುಂಬಾ ಅನುಕೂಲ ಆಗಲಿ ಅಂತ ಹಾ ನಾಯಿ ಕುನ್ನಿ ಎರಡೂ ತಕೊಂಡೋಗಿ. ನಾಯಿ ಕುನ್ನಿ ಎರಡು ಒಂದೇ ಅಲ್ವೇನಾ? ನಿಮ್ಗ ಅದ ಗೊತ್ತಿಲ್ಲ ಅಂದ್ರೆ ಇನ್ನು ಏನ್ರೀ ಗೊತ್ತು ನಿಮ್ಗ? ಅದು ನಮಗೆ ಗೊತ್ತಿರಬೇಕಾದ್ದಲ್ಲ, ನಿಮ್ಗೆ ತಿಳಿಬೇಕಾದ್ದು. ನಾಯಿ ಕುನ್ನಿ ಎರಡು ಒಂದಲ್ರಿ, ಬೇರೆಯ ಸ್ವಲ್ಪ ಬೇರೆ. ಹೇಗೋದು? ನಾಯಿ ಅಂದ್ರೆ ಗಂಡ, ಕುನ್ನಿ ಅಂದ್ರೆ ಹೆಣ್ಣು ಅಷ್ಟೇ. ಅದ್ ತಕೊಂಡ ಬೆಂಟಿಗಂತ ಕಾಡ್ತಾವ ಹೋದವ್ರಿ. ಏನೇನ್ ಬೆಂಟಿ ಆಡಿ ಗೊತ್ತೇನ್ರಿ? ಕಾಡೆಮ್ಮೆ, ಕಾಡ್ಕೋಣ, ಮೊಲ, ಮೀಗ, ಕಾಡಂದಿ, ಮುಳ್ಳಕ್ಕಿ, ಚಾಕ, ಬೇಕ, ಅದು ಪ್ರಾಣಿಲೇ ಬಂತ ಅಲ್ರಿ. ಇಷ್ಟು ಬೆಂಟಿ ಆಡಿವ್ರಿ. ಈಗ ನಿಮ್ಗ ಒಂದ ಕಾಡ್ಕೋಣೆ ನನಗೆ ಬೇಕಾದ್ದು ಯಾರ ತಲೆಯ? ಯಾರ್ದ್ರಿ? ಕುರುಕುಲೇಶ್ವರನ ತಲೆ. ಅವನ ತಲೆ ಇದ್ರಲ್ಲೇ ಐತ್ರಿ. ಯಾವುದ್ರಲ್ಲ ಅಂದ್ರೆ ಇಷ್ಟೊತ್ತು ಹೇಳ್ದು ಬರೀ ಪೀಟಿಗೆ ರೀ. ಈಟಿಗೆ ಎಷ್ಟು ಉತ್ತು ನಿಂದು? ಹೌದ್ರಿ, ನೀವು ತಲೆ ಬಿಸಿ ಮಾಡ್ಕೊಳ್ಬೇಡ್ರಿ. ನಮ್ಗೆ ಇಷ್ಟು ದಿವಸದಲ್ಲಿ ಪೀಟಿಗೆ ಸಿಕ್ಕದ್ದೆ ಇವತ್ತು ಅದು ಉದ್ದ ಅಂತ ಕೇಳಿದ್ರಿ ಏನ ಮಾತಾಡ್ಬೇಕ್ರಿ. ಹಾಗಂತ ನಮ್ದು ಪೀಟಿಗೆ ಮಾತ್ರ ಉದ್ದ, ಪ್ರಸಂಗ ಪುಸಕ್ಕಂತ ಮುಗಿತೈತ್ ನೋಡ್ರಿ. ಈಡಿಗಟಾರಿ ಇರದಾಗಿ ಮೇಡೆಯಾಡಿ ಬೇಜಾರಾಗಿ ಮೀಟಾದ ದ್ವೈಪಾಯನ್ನ ಕೆರೆದಡಗೆ ಈಡಿಗಠಾರಿ ಹಿರಿದ ಹಾಗಾಗಿ ಈಡಿಗಠಾರಿ ಹಿರಿದ ಹಾಗಾಗಿ ಕಠಾರಿ ಹಿರಿದಾಗಿ ಬೇಟೆಯಾಡಿ ಬೇಟೆ ಬೇಟೆಯಾಡಿ ಬೇಜಾರಾಗಿ ಬೇಜಾರಾಗಿ ಬೇಟೆಯಾಡಿ ಬೇಜಾರಾಗಿ ಎಲ್ಲಿದೆ ಇದು? ಬೇಟೆಯಾಡಿ ಬೇಜಾರಾಗಿ ಬಲು ಬೇಜಾರುದ್ದು ನೀನು ಹೇಳಿದಲ್ಲ. ಬೇಜಾರಾಗಿ ಮೀಟಾದ ದ್ವೈಪಾಯನ ಕೆರೆದಡಗಿ ಎಳವಿ ಮತ್ತೇನ ಎಳಿತಾ ಇದ್ದೆ? ನೀಟಾದ ದ್ವೈಪಾಯನ ಕೆರೆದಡಗೆ ಬಂದಲ್ಲಿ ನಾವು ನೀರಾಟಗಿಳಿಯೇ ನೀರಾಟ ನೀರಾಡಗಿಳಿಯೇ
ನೀರಾಡಗಿಳಿಯೇ ನೀರಾಡಗಿಳಿಯೇ ನೀರಾಡ 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 ನೀರಾಡಗಿಳಿಯೇ ಕಳೆಯ ಬೇಸರಿಗೆ ನೀರಾಡಗಿಳಿಯೇ ಕಳೆಯ ಬೇಸರಿಗೆ ಕಳೆಯ ಬೇಸರಿಗೆ ಲಾಮು ಇಲ್ವಾ ಬೇಸರಿಗೆ ಕಳೆಯೇ ಬೇಸರಿಗೆ ಸಲಾಮು 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 ಭರದಿ ನಿಂದೆವು ಸ್ವಾಮಿ ನಿಮ್ಮೆಡೆಗೆ ಏನು ಕೇಳ್ತೀರ್ರಿ? ಏನ್ ಹೇಳ್ತೀಯ? ಬೇಸರದಾಗೂ ಇಷ್ಟ ಆತಲ್ರಿ ನಮ್ಗ. ಇನ್ನು ಸಂತೋಷ ಇದ್ರಿ ಎಷ್ಟಾಗ್ತೈತ್ರಿ? ಏನ್ ಕೇಳ್ತೀರ್ರಿ? ಕುಡ್ಕೊಂಡು ನೇರ ಬೆಂಕಿ ಆಡುವಲ್ರಿ ಬೇಟೆ ತುಸ್ತಾತ್ರಿ. ಯಾವ್ದು? ತುಸ್ಟ್ ತುಸ್ಟ್ ಆಯಾಸ ಆಯ್ತು. ಅದೇ ಪಾಯಸ ಆಯ್ತ್ರಿ. ಪಾಯಸ ಅಲ್ವಾ ಆಯಾಸ? ಹೌದ್ರಿ. ನಮ್ಗ ಕುಡಿಬೇಕಂತ ಮನ್ಸಾತ್ರಿ. ಕುಡಿಬೇಕಂತ ಮನ್ಸಾತ್ರಿ. ಅದಕ್ಕೆ ಏನು ಕುಡಿಬೇಕಂತ ಬೇಡ್ರಿ, ಅದು ಕುಡಿಯುವವನಿಗೆ ಗೊತ್ತು. ಹೌದ್ರಿ. ನಾವು ಯಾವ್ಯಾವ್ದೋ ಏನು ಕುಡಿತೀವ್ರಿ, ನಿಮ್ಮೊಟ್ಟಿಗಿದ್ದವ್ರು ಅದನ್ನ ಕುಡಿಯೋದ್ರಿ. ಒಂದು ಬಾರ ಏನ್ ನಿನ್ನೊಟ್ಟಿಗೆ ನಾನಿರ್ತೇನ? ಅಲ್ರಿ, ಅದೇ ನೀರಾ. ಅದನ್ನೇ ಕೇಳಿದ್ದಾನೆ. ಅದೇ ನೀರಾ ನೀರಾ. ಹೌದಾ? ಅದನ್ನೇ ಕುಡಿಬೇಕಂತ ಮನ್ಸು ಮಾಡಿ ಅಕ್ಕಪಕ್ಕದಲ್ಲಿ ನೋಡಿದನ್ರಿ. ನೀರ ನರ್ಸಿ 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 ನೀರನ್ನ ಅರಸಿ 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 ದೊಡ್ಡ ಮರ ಹತ್ತನ್ರಿ. ನೀರು ಮರದ ಮೇಲೆ ಇರ್ತದ? ಇಲ್ರಿ, ನೀರು ಮರದಾಗಿಲ್ರಿ. ನಾವು ಊಟ ಮಾಡುದು ಬಾಯಾಗಾದ್ರೂ ಹೋಗುದು ಹೊಟ್ಟೆ ಆಗಲ್ಲೇನ್ರಿ ಅದ? ಹೌದು. ಇದು ಹಾಗಾರಿ ಮರದ ಮ್ಯಾಲ ನಾವಿದ್ರ ದೂರದಾಗ ನಿಮ್ಮ ಅಕ್ಕೋರಿ ಹಾರ್ತೈತ್ ನೋಡ್ರಿ. ನಿಮ್ಮ ಅಕ್ಕೋರಿ ಪಕ್ಷಿ ಹಾರುತ್ತದೆ. ಅದು ಹಾರ್ತೈತಿ ಅಂತ ಆದ್ರ ಕೆಳಗೆ ನೀರೈತಿ ಅಂತ ಅರ್ತಾರೆ. ಸರಿ 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 ನೋಡಿದವ್ರಿ. ನಿಮ್ಮ ಡೊಯ್ ಪೊಯ್ ಕೆರೆ ಕಣ್ಣ ಬಿತ್ರೆ. ಯಾವ ಕೆರೆ? ಡೊಯ್ ಪೊಯ್ ಕೆರೆ. ಡೊಯ್ ಪೊಯ್ ದ್ವೈಪಾಯನ ಸರೋವರ. ಏನೇನ್ರಿ? ದ್ವೈಪಾಯನ ಸರೋವರ. ಅದೇ ಪಾಯ್ ಸರೋವರ. ಬೇಡ ಬಿಡು ಸರೋವರ. ಎಲ್ಲ ಆ ಕಡೆ ಹೋದವ್ರಿ. ಎಲ್ಲ ಆ ಕಡೆ ಹೋಗಿ ಎಲ್ಲ ಸ್ವಲ್ಪ ಜಲಕರಡಿ ಮಾಡಿ. ನೀವು ಹೋದ್ರೆ ಮತ್ತೆ ಕರಡುವುದೇ ಇದು ಜಲಕರಡಿ. ಜಲಕ್ರೀಡೆ ಓಸಿ ನೀರು ಕುಡ್ದವ್ರಿ. ಓಸಿ ನೀರ ಸ್ವಲ್ಪ ನೀರು ನೀರು ಕುಡ್ದವ್ರಿ. ನೀರು ಕುಡ್ದ ಎಲ್ಲವರು ತಡ್ತಾವ ಬಂದವ್ರಿ. ತಡುತ್ತಾವ ಬಂದ್ರ ನಿಮ್ಮ ಅಪ್ಪಯ್ಯನ ಉಪದ್ರ ಅಂದ್ರೆ ಅದು ಎಷ್ಟ್ರಿ? ಅದು ಎಲ್ಲೋದ್ರು ನಿಮ್ಮ ಅಪ್ಪಯ್ಯನ ಉಪದ್ರ ತಪ್ಪಾಗಿ. ನಮ್ಮ ಅಪ್ಪಯ್ಯ ಉಪದ್ರ. ಹೌದ್ರಿ. ಅವ ಬಂದ್ರು ಉಪದ್ರ, ಹೋದ್ರು ಉಪದ್ರ. ಬಂದ್ರು ಉಪದ್ರ, ಹೋದ್ರು ಉಪದ್ರ. ಅಂದ್ರೆ ನಿಮ್ಮ ಅಪ್ಪಯ್ಯ ವಾಯು, ಗಾಳಿ ಬೀಸುವುದು. ಹೌದ್ರಿ. ಅದೇ ನಿಮ್ಮ ಮಂಡೆ ಮಾರುತಿ. ನಿಮ್ಮ ಮಂಡ ಮಾರುತಿ ಈಗ ಪಾಪಿ ಮಂದ ಮಾರುತ. ಹೌದ್ರಿ. ಟುಯ್ಯೂ ಟುಯ್ಯೂ ಬಂತ್ರಿ. ಆಮೇಲೆ ನಮ್ಗೆ ಬಹಳ ತುಸ್ತಾಗಿತ್ತಲ್ರಿ, ಅದು ಬೇರೆ ಬಂತಲ್ರಿ. ಎಲ್ಲವರು ಅಲ್ಲ ಮಲ್ಕೊಂಡವ್ರಿ. ಮಲಗಿದ್ರಿ? ಹೌದ್ರಿ. ನಿದ್ರೆ ಮಾಡಿ ಆಯ್ತು. ನಿದ್ರೆ ಮಾಡಿ ಸಪ್ಪತ್ತಿನ ಮ್ಯಾಕ ಸ್ವಲ್ಪ ಹೊತ್ತಿನ ಮೇಲೆ ಎಲ್ಲವರು ಮಲ್ಕೊಂಡಲ್ಲಿಂದಾನ ಎದ್ದವ್ರಿ. ಸಫೇದ ಆಶ್ಚರ್ಯ. ಕಡಿಮೆ ಆದ್ರೂ ಹಾಕೊಂಡು ಬಾ. ಯಾವ್ದು? ಸಖೇದ ಆಶ್ಚರ್ಯ. ಅದ ಮಲ್ಕೊಂಡಲ್ಲಿಂದಾನ ಎದ್ದಾರ್ರಿ. ಈಗ ಮತ್ತೆಲ್ಲ ಮಲ್ಕೊಂಡಲ್ಲಿಂದ ಹೇಳುವುದಿಲ್ವ ನಿಮ್ಮವರು? ನಮ್ಮ ಜಾತಿ ಮಕ್ಕಳಿಗೆ ಅದೊಂದು ಕೆಟ್ಟ ಅಭ್ಯಾಸ ಐತ್ರಿ. ಯಾವ್ದದು? ಪಾಪಿ ಮಕ್ಕಳು ಮಲ್ಕೊಳ್ಳುವಾಗ ಅವ್ರ ಮಲ್ಲ ಮಲಗ್ತಾರ, ಹೇಳುವಾಗ ಪಕ್ಕದ ಮನೆಯಲ್ಲಿ ಹೇಳ್ತಾರ.
ಇದೆಲ್ಲ ನಿಮ್ಮ ಜಾತಿಯವರು ಉಳಿದವ ಲಕ್ಷಣ ಆಯ್ತು. ಹಾ ನಿನ್ನ ಲಕ್ಷಣದಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟಾ? ನಾ ಎಷ್ಟಂದ್ರು ಜಾತಿ ಸ್ವಲ್ಪ ಹೊರಗ್ರಿ, ಹಾ ನಮ್ದು ಸ್ವಲ್ಪ ಬೇರೆ. ಬೇರೆ ಯಾವ ಜಾತಿಯದ್ದಾನೆ ಅಂದ್ರ ನಾವು ಮಲಗುವಾಗ ಪಕ್ಕದ ಮನೆಯಲ್ಲಿ ಮಲಗಿದ್ರು, ಹೇಳುವಾಗ ನಮ್ಮ ಮನೆಯೆಲ್ಲ ಹೇಳ್ತೇವೆ. ತಲೆ ಆಗಿತ್ತು. ಹೌದ್ರಿ. ಹಾ ಹಾಗ ಎದ್ದು ನೋಡ್ತೀವ್ರಿ, ಹಾ ದಡದ ಈಚೀತಾವ ನಾವು ನೀವು ಈ ಕಡೆ, ದಡದ ಆ ಕಡೆ. ಹ್ಮ್ ನಿಮ್ಮ ಕಪಾಳ ಮೋಕ್ಷ ನೋಡ್ರಿ. ಆಗ್ತದೆ ನಿಂದೀಗ ಪಾಪಿ. ಹೀಗೆ ಮಾತಾಡಿದ್ರೆ ನಿಂದ ಕಪಾಲ ಮೋಕ್ಷ ಆಗ್ತದೆ. ನಾರಿ ಕೇಳ. ಓ ಕಲ್ಪ ವೃಕ್ಷ, ತೆಂಗಿನ ಮರ. ಅಲ್ಲಿ ನೋಡ್ತೀವ್ರಿ, ಅದ್ರ ತಡದಾಗ ಮೂರು ಮಂದಿಯ ಜೀವಂತ 3 ಜನ ಅದಾರ್ರಿ. ಹೌದ್ರಿ, ಜೀವಂತ 3 ಜನ. 3 ಜನ ಇದ್ರೆ ಜೀವ ಇದ್ದವ್ರೇ. ಹೌದ್ರಿ. ಅವ್ರ 3 ಜನಕ್ಕ 1 ಲಕ್ಷ ಕೊಟ್ಟು ನೋಡಿದನ್ರಿ. ನೀನು 3 ಜನಕ್ಕೆ ಸೇರಿ 1 ಲಕ್ಷ ಕೊಟ್ಟಿಯಾ? ಕೆಲವ್ರಿಗೆ ಒಬ್ಬೊಬ್ರಿಗ ಒಂದೊಂದು ಕೊಟ್ಟರು ಸಾಲೋದಿಲ್ರಿ. ನಮ್ದಾಗಲ್ಲ, 3 ಜನಕ್ಕೆ 1. ಹೌದಾ? ಹಾಗೆ ಗೊತ್ತಾದ್ಯಾರವ್ರ? ಯಾರು? ಕೃತವರ್ಮ ಕೃಪರುಗಳ ಕೂಟ, ಕೃತವರ್ಮ ಕೃಪರುಗಳ ಕೂಟ, ಕೃತವರ್ಮ ಕೃಪರುಗಳ ಕೂಟ, ಜದಯಾಗಶ್ವತ್ಥಾಮ ಜದಯಾಗಶ್ವತ್ಥಾಮ ಮಾಣಿ, ಜದಯಾಗಶ್ವತ್ಥಾಮ ಜದಯಾಗಶ್ವತ್ಥಾಮ ಮಾಣಿ, ಜದಯಾಗಶ್ವತ್ಥಾಮ ಮಾಣಿ. ಕೂತು ಕೂತೆನ್ನೋದ, ಕೂತು 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 ಕೂತೆನ್ನುತ್ತ ಮಾತನಾಡ್ತವ್ರೆ. ಕೂತು 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 ಕೂತೆನ್ನುತ್ತ ಮಾತನಾಡ್ತವ್ರೆ. ನೀರಾಯ ಮುಳುಗಿ, ನೀರಾಯ ಮುಳುಗಿ, ನೀರಾಯ ನೀರಾಗೆ ಮುಳುಗಿ, ನೀರಾಗೆ ಮುಳುಗಿ, ನೀರಾಗೆ ಮುಳುಗಿ, ಕೃತಕದಿ ಗುರುರಾಯ ನಿರ್ಗೌನೆ, ನೀರಾಗೆ ಮುಳುಗಿ. ಅದೇನದು? ಗುರುರಾಯ ಕೃತಕದಿ. ನೀರಾಗೆ ಮುಳುಗಿ ಕೃತಕದಿ ಗುರುರಾಯ ನಿರುದವನೆ. ಸಲಾಂ ಸಲಾಂ ಹರದಿ ನಿಮ್ದೆವು ಸ್ವಾಮಿ ನಿಮ್ಮೆಡೆಗೆ, ಸ್ವಾಮಿ ಸಲಾಂ. ಅಲ್ಲಿ ನೋಡ್ತೇನ್ರಿ, ಹೊಂಡ ಬಿತ್ತನ್ರಿ, ನೋಡ್ದೆ. ನಾಳೆ ಮಣ್ಣಾಕ್ಸೋರಿ. ಸರಿ. ಎಪ್ಪರ ಹಾ ಆಚೆಯಲ್ಲಿ 3 ಜನ. 3 ಜನ ಅದಾರ್ರಿ. ಯಾರವರು? ಒಬ್ಬ ಕೊಟ್ಟೆ ಬೊಮ್ಮ, ಕೊಟ್ಟೆ ಬೊಮ್ಮ ಕೃತವರ್ಮ. ಅದೇ ನಿಮ್ ಗುರು. ಅವನೊಟ್ಟಿಗ ಕುಪಾಚಾರಿ, ಕುಪಾಚಾರಿ ಕೃಪಾಚಾರ್ಯ. ಹೌದ್ರಿ. ಅವ್ರು 2 ಜನರ ಸರಿ ನೋಡ್ತೇನ್ರಿ. ಹೋ ಶಿವಾತು ಮಣಿ, ಹೋಗ್ಬಾ ಬೇಗ ಹೋಗ. ಹೋ ಶಿವಾತು ಮಣಿ, ಮಣಿಯ ಹೋ ಶಿವಾತು ಮಣಿ. ಅಶ್ವತ್ಥಾಮಾಚಾರ್ಯ, ನಿಮ್ಮ ದೋಣಿ ಆಚಾರ್ಯರ ಮಗ, ದ್ರೋಣಾಚಾರ್ಯರ ಮಗ. 3 ಜನ ಅದಾರ್ರಿ. 3 ಜನನು ಮಾತಾಡ್ತದಾರ್ರಿ. 3 ಜನ ಮಾತಾಡ್ತಾರೆ. ಹೌದ್ರಿ. ಆದ್ರೆ ಅವರು ಒಳಗಲ್ರಿ. ಏನಾಗಿದ್ಯಾ? ನನಗದು ನೋಡಿ ಬಾಳ ಸಂಕಟ ಆತ್ರಿ. ಯಾಕೋ? ಯಾಕಂದ್ರ ಯಾವುದೋ ಒಂದು ಜಾತಿ ಪ್ರಾಣಿ ಕಚ್ಚಿದ್ರ ಕಚ್ಚಿಸ್ಕೊಂಡವನಿಗೆ ನೀರು ನೋಡಿದ್ರ ಆಗೋಗಿಲ್ಲ ಅಂತ ಕೇಳಿನ್ರಿ ನಾನು. 3 ಜನಕ್ಕೂ ಒಂದೇ ಜಾತಿ ಪ್ರಾಣಿ ಕಚ್ಚಿದ್ದ? ಅದು ಒಂದೇ. 3 ಜನಕ್ಕೆ ಯಾವ್ದು ಕಚ್ಚಿತ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ನಿನಗೆ ಹೇಗೆ ಗೊತ್ತಾಯ್ತು ಅದು? ನಂಗೆ ಅನುಮಾನ ಇನ್ನೂ ಉಂಟ್ರಿ.
ಹೌದ್ರಿ. ಅಂದ್ರೆ ಆಮೇಲೆ ಗೊತ್ತಾತ್ರಿ ಆ, ಮಾತಾಡುವುದಿಲ್ಲ ಅವ್ರವ್ರೊಳಗಲ್ಲ, ಆ. ಆದ್ರೆ 3 ಜನರ ಕಣ್ಣು ನೀರಾಗೈತ್ರಿ. 3 ಜನರ ಕಣ್ಣು ನೀರಲ್ಲಿ ಹೋಯ್ತು. ನಿನ್ನ ಆ, ದೃಷ್ಟಿ ನೀರಾಗೈತ್ರಿ. ದೃಷ್ಟಿ ಕಣ್ಣಿನ ದೃಷ್ಟಿ ಹೌದು. ನೀರಿನ ಮೇಲೆ ಕೇಂದ್ರೀಕೃತವಾಗಿದೆ. ಹಾ, ಕೇಂದ್ರದಲ್ಲಿ ನೀರೈತ್ರಿ. ಎಲ್ಲಿ ಕೇಂದ್ರೀಕೃತವಾಗಿದೆ. ಹಾ, ಆ, ಅದೇ ಐತ್ರಿ. ಆ, ಹಾಗ ನೋಡ್ಕೊಂಡ ಆ. ಆ ಹೊಸವತ್ತು ಮಣಿ ಹೇಳ್ತನ್ರಿ. ಅಶ್ವತ್ಥಾಮಾಚಾರ್ಯ. ನೀರ್ ನೋಡ್ಕೊಂಡ ಹೇಳ್ತನ್ರಿ. ಹೌದಾ? ಮಾತಾಡ ಶುರು ಮಾಡನ್ರಿ. ಆ, ಎಂತ ಕೆಲಸ ಮಾಡಿದ್ಯೋ ಪುಣ್ಯಾತ್ಮ ನೀನು. ಛೇ, ನೀನ್ ಇಷ್ಟೆಲ್ಲ ಹಾಳಾಗ್ತೀಯ ಅನ್ನುವ ಕರಿಪಲ್ಕನೇನೆ ನನಗಿಲ್ಲ. ಯಾವ ಪಲಕನೆ? ಕರಿಪಲ್ಕನೆ. ಪರಿಕಲ್ಪನೆ. ಕರಿಪಲ್ಕನೆ. ಪರಿಕಲ್ಪನೆ ಮತ್ತು ತಿದ್ಲಿಕ್ಕೆ ನನಗೆ ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ ಅಪ್ಪಿ ಮಗನೇ. ಆ, ಅದೇ ಕರಿಪಲ್ಕನೆನ ನನಗೆ ಪರಿಕಲ್ಪನೆ ನನಗಿಲ್ಲ. ನಿನಗಿಲ್ಲಪ್ಪ. ಇಲ್ದೆ ಹೋದ್ರೆ ನೀನ್ ಯಾರು? ಹ್ಮ್ ಹ, ಹ್ಮ್. ನಮ್ಮ ಸುಖೋಕ ಭೋಗಕ್ಕಾಗಿ ನೀನ್ ಎಷ್ಟು ಕಷ್ಟಪಟ್ಟಿ. ಸುಖೋಪಭೋಗ ಒಂದ್ಸರಿ ಸಾಕು. ಅದೇ ಸುಖೋಪಭೋಗ. ಹ್ಮ್ ನೀನು ಎಷ್ಟು ಸಾರಿ ಹ್ಮ್ ಹಗಲಿರುಳೆನ್ನದೆ ಅಹೋರಾತ್ರಿ ಶ್ರಮಿಸಿದ್ದಿ. ಯಾವ್ದಾದ್ರು ಒಂದ್ ಸಾಕು. ಹಾ, ಒಂದು ಸಾಕು ನೀ ಶ್ರಮಿಸಿದ್ದಿ. ಹೇಳಿ ಹೇಳಿ. ಅದೇ ರೀ. ಹಾ ಆದ್ರ ಹಾ ಈ ಕೊನೆ ಸಂದರ್ಭದಲ್ಲಿ ನೀನು ಕೂಡ್ದು ನೀನು ಹೀಗೆ ಮಾಡಲೇಬಾರ್ದಿತ್ತು. ನಿನಗೆ ಯಾಕೋ ಇದಲ್ಲ? ಹ? ಇದಲ್ಲ, ನೀನು ಇಲ್ಲಿರ್ಬೇಕಾದವಲ್ಲ, ನೀ ಅಲ್ಲಿರ್ಬೇಕಾದವ. ಹೌದು. ಎಲ್ಲಿ? ಅಲ್ಲಿ ಮೇಲೆ ಮೇಲೆ ಹಾ. ನಿನಗಿಲ್ಲಲ್ಲ. ಹಾ. ಹ. ಒಳ್ಳೆಯ ಜಲಚರ ವಸ್ತುವಿನಂತೆ ನೀರಿನಲ್ಲಿ ಜಲಚರ ಪ್ರಾಣಿ ವಸ್ತು ಅಲ್ಲ. ಅದರಂತೆ ನೀರಲ್ಲಿದ್ದೀಯಲ್ಲ ನೀನು. ಹಾ. ಹ. ಮೇಲ್ಬಾರ ಮೇಲ್ಬಾರ. ಯಾರಿಗೆ ಹೇಳ್ದ ಪಾಪಿ? ನಾನ್ ನಿಮ್ಗೆ ಹೇಳದ್ದಲ್ರಿ. ಮತ್ತೆಂತದ್ದು? ಅದು ಅವ ನೀರ್ ನೋಡ್ಕೊಂಡು ಹೇಳಿದ್ರಿ. ಹಾ ಹೇಳ ಬಾಯಿ ಮುಚ್ಚದ್ದ ತಡರಿ. ಹಾ ಬುಕ್ 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 ಅಂತ್ರಿ. ನೀರಿನಲ್ಲಿ ಗುಳ್ಳೆ ಬಂತ್ರಿ. ಹಾ ಒಟ್ಟಿಗೊಂದು ಗೊಂಕನ ಕೆಪ್ಪಿ ಬಂತ್ರಿ. ಗುಳ್ಳೆ ಒಟ್ಟಿಗೆ. ಹೌದ್ರಿ. ಆಮೇಲೆ ಅದು ಬಂದು ಪಕ್ಕನ ಮೇಲೆ ಹಾರದ್ದ. ಹಾ. ಸ್ವರ ಬರಕ್ ಶುರುವಾತ್ ನೋಡ್ರಿ. ಸ್ವರ ಬಂತ. ಗೊಂಕನ ಕೆಪ್ಪಿಯಲ್ಲೂ ಏನ್ ಸ್ವರ ರೀ. ಬಂದ್ ಏನಂತ ಗೊತ್ತೇನ್ರಿ? ಹಾ ಸಾಕು, ಹ್ಮ್ ನನ್ನಿಂದ ಏನೂ ಸಾಧ್ಯ ಇಲ್ಲ. ಗೊತ್ತಾಯ್ತು ಬಿಡು. ನಿಮ್ಮನ್ನೆಲ್ಲ ನಾ ನಂಬಿದ್ದೆಷ್ಟು, ನೀವು ಒಬ್ಬರೂ ವಿಶ್ವಾಸಕ್ಕಲ್ಲ. ನೀವು ಯಾರ್ಯಾರನ್ನು ನಂಬದ? ಯಾರ್ಯಾರು ಯಾಕೆ? ನನ್ನ ಅಜ್ಜಯ್ಯ ಭೀಷ್ಮಾಚಾರ್ಯರು ನಂಬದೆ. ಅವರು ಶಿರ್ಷಿಲ್ ಮಲ್ಕೊಂಡ್ರ. ಹೋಗ್ಬಾರ ಹೋಗ್ಬಾರ. ಮತ್ತೆ ನಿನ್ನ ಅಜ್ಜ ಮಲ್ಕೊಂಡ್ರಲ್ಲೇ ಮಲ್ಕೊಂಡ್ರು. ಯಾರ? ಭೀಷ್ಮಾಚಾರ್ಯ ಶಿರಸಿಯಲ್ಲಿ ಅಲ್ವೋ ಶರಶಯ್ಯೆ ಅದರಲ್ಲೇ ಮಲ್ಕೊಂಡ. ಆ ಆಗ್ಲಿ, ಅವ ಹೋಗ್ಲಿ. ನಿನ್ನ ಅಪ್ಪನ್ ನಂಬದೆ ಏಯ್ ಅಲ್ಲಿ ಹೇಳಿದ್ದೆ. ಹಾ 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 ಅವ ಏನ್ ಮಾಡ್ದ? ಹಾ ನೀ ಸತ್ತೇ ಅಂತ ಅವ ಸತ್ನಲ್ಲೋ ಪುಣ್ಯಾತ್ಮ. ಬಿಡು, ಇವ್ರು ಯಾರು ಬೇಡ. ನನ್ನ ಆ ಜನ್ಮ ಮಿತ್ರ ಕರ್ಣನನ್ನು ನಂಬದೆ. ಈ ಜನ್ಮಕ್ಕಲ್ಲ, ನಂಬದ ಮೇಲೆ ಗೊತ್ತಾಯ್ತು ಅವ ಈ ಜನ್ಮದಲ್ಲಿ ಯಾವುದಕ್ಕೂ ಬರುವುದಿಲ್ಲ ಅಂತ. ಹಾಗಾಗಿ ಇವರನ್ನೆಲ್ಲ ನಂಬಿ ಈಗ ನನಗೆ ಕೆಲವು ಸಮಯ ಆದ್ರೂ ಉಳಿಲಿಕ್ಕೆ ಅವಕಾಶ ಕೊಡಿ, ಜಾಗ ಬಿಡಿ ಅಂತ್ರಿ. ನೀರಿನಿಂದ ಬಂದ ಸ್ವರ. ಸ್ವರ ಹೇಳಿದ. ಹೌದ್ರಿ. ಅದ ಬಂದದ್ದ ಏನ್ ನೋಡ್ತೀರ್ರಿ ನೀವು? ಇವ ಮಾಡದುಂಟಲ್ರಿ. ಹೆಚ್ಚು ಕಡಿಮೆ ಅದು ನೀರಾಗ ಬಿಡ್ತೇನ್ರಿ. ಏನ್ ಮಾಡ್ದ ಗೊತ್ತೇನ್ರಿ? ಏನ ಏನು ನಿನ್ನ ಕರ್ಮ? ನೀ ಹೇಳಿದ್ದು ಎಷ್ಟೊತ್ತಿಗೆ ತೆಗಿತೀರ್ರಿ? ಅದಕ್ಕೆ ಕೇಳಿದ್ದು, ಏನು ನೀನು ಹೇಳಿದ್ದು? ಕೇಳ ತಗರಾಯ್ತು ಬಿಡು. ತೆಗಿ ಅಂತ ಹಾಡ್ತನ್ರಿ. ನಂಗೆ ಆಶ್ಚರ್ಯ ಆತ್ರಿ. ಅವ ಅಷ್ಟು ಹಾರಿದ್ರು ಬೀಳ್ಲಿಲ್ರಿ. ನಾ ಇಷ್ಟಕ್ಕ ಹೇಗ್ರಿ ಬಿದ್ದೇನ್ರಿ? ಬಿದ್ದ ಮೇಲೆ ಗೊತ್ತಾತ್ರಿ ಏನು ಅವ ಹಾರ್ದಾಗ ಮಾಡ್ದ ಬಿಟ್ರೆ ಅವ ಹಾರ್ಲೇ ಇಲ್ಲ. ನಾವು ಹಾರ್ ಬಿದ್ದದ್ರಿ. ಆಮೇಲೆ ಭೀಷ್ಮಾಚಾರ್ಯ ಬಿಡ, ದ್ರೋಣಾಚಾರ್ಯ ತೆಗಿ. ಮೇಲ್ಬಾ ಮೇಲ್ಬಾರ.
ಒಳಗಲ್ಲ ಮೇಲ್ಬೋ. ಬಿಡ್ತೇನಪ್ಪ. ಅವ ಹೇಳತ್ರಿ ಹಾ ಮೇಲ ಬಾ ಅಂತ ಹೇಳಿದ. ಒಂದ್ ಅಪ್ಪಣೆ ಕೂಡ ನಾ ಏನ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಅಂದನ್ರಿ. ಹೌದ್ರಿ. ಆಮೇಲೆ ಮತ್ತ ನೀರಿನ ಬಂದ್ಕೊಂಡು ಹೇಳ್ತ್ರಿ ನನಗೆ ನಿಮ್ ಯಾರ ಮೇಲೂ ವಿಶ್ವಾಸ ಇಲ್ಲ. ಆ ಕಾರಣಕ್ಕೆ ಕೆಲವು ಕಾಲ ಆದ್ರೂ ನಾನು ಬದುಕಬೇಕು ಅಂತ ನಿಮಗೆ ಮನಸ್ಸಿದ್ರೆ ಭೀಮನ ಬೇಯಿಂಚರ್ರಿಗೆ ಈ ವಿಷಯ ಗೊತ್ತಾಗೋದ್ರೊಳಗ ತಾವು ಉದಾಸೀನರಾಗಿ ಹೀಗೆ ಮಾಡ್ತಿದ್ರೆ ಅದೇ ಆಗುದೇ. ಉದಾಸೀನ ಯಾವ್ದ ನಿವಾಸ ಹೋಗಿ ಅಂತ ಅದೇ ಅಂತ್ರಿ. ಅಷ್ಟು ಹೇಳಿದ ಮೇಲೆ ಗೊತ್ತಾತ್ರಿ ನೀರಲ್ಲಿದ್ದವ ಮತ್ಯಾರು ಅಲ್ಲ, ಯಾರು? ಅದೇ ನಿಮ್ಮ ಕೌರವ ಧ್ವಜಸ್ತಂಭ ವಿದ್ಯೆಯಲ್ಲಿ ಹೋಗಲ್ವೋ ಜಲಸ್ತಂಭನ ವಿದ್ಯೆ. ಮತ್ತೆ ಅವು ಧ್ವಜಸ್ತಂಭ ಹೇಳಿ ಕಳ್ಸಿದ್ದ ಆ ವಿದ್ಯಾಗ ನೀರಲ್ಲ ಪೃಥ್ವಿ ಬದಿಗೆ ಶವರರು ಎನ್ನುವ ಗದ್ದಲಿಗೆ ಅನುಜದಲ್ಲಿ ಮರುಗದೆ ಮುತ್ತಿನ ಏಕಾವಳಿಗಳ ವೀರ ಮುದ್ರೆಗೆ ನಿಂತವರು ಇದೊಂದು ಹೋಯ್ತಾ? ಏಯ್ ಓ ಪ್ರಭು ಯಮಧರ್ಮರಾಜ, ನನಗೇನೂ ಗೊತ್ತಾಗ್ಲಿಲ್ರಿ. ಕಣ್ಣು ಬಿಟ್ಟು ನೋಡ್ತೀನಿ ನೀವು ಅಂತ ಈಗ ಗೊತ್ತಾತ್ರಿ. ಜೀವಂತಿರುವಾಗಲಂತೂ ನಿಮ್ಮನ್ನು ನೋಡ್ಲಿಕ್ಕೆ ಆಗ್ಲಿಲ್ರಿ. ಸತ್ತ ಮೇಲಾದ್ರೂ ನಿಮ್ಮ ದರ್ಶನ ಆತ. ಒಂದು ಮಾತು ಕೇಳ್ಕೊಂತೀನ್ರಿ ಯಮಧರ್ಮರಾಜ, ನಿಮ್ಮನ್ನು ನೋಡಿ ಧನ್ಯ ಆದನ್ರಿ. ನಿಮ್ಮ ಹಾಗೇ ಇರುವ ನಿಮ್ಮ ಕೋಣನ್ನು ಒಂದ್ಸಲ ತೋರಿಸಿ. ಎಚ್ಚರ ಆಯ್ತಾ? ಮತ್ ನಾಲ್ಕು ಬೇಕಾ? ನಾ ಇನ್ನೂ ಸಾಯ್ಲಿಲ್ಲೇನ್ರಿ? ಇದೆಯಲ್ಲ ಜೀವಂತ ಅಲ್ರಿ. ನೀವು ಬಿಟ್ಟದ್ದು ಗೊತ್ತುಂಟು, ನಂದು ಹೋದದ್ದೊಂದು ಗೊತ್ತುಂಟ್ರಿ. ಆದ್ರೆ ಎದ್ದು ನೋಡುವಾಗ ನಿಮ್ಮ ನೋಡಿದ್ರೆ ಸಾಕ್ಷಾತ್ ಯಮನ ಕಂಡಾಗ ಕಂಡು ಆಗ್ಲಿ. ಒಂದ್ಸರಿ ದರ್ಶನ ಆಯ್ತಲ್ಲ ನಿನಗೆ. ಅಲ್ರಿ, ಯಾಕೆ ಸುಮ್ಮನೆ ನನಗೆ ಈ ರೀತಿ ಹೊಡೆದ್ರಿ? ಏ ಕೋಣ ಹಿಡ್ಕೊಂಡು ಹೋಗು. ಅಲ್ರಿ, ಈ ರೀತಿ ನೀವು ಹೊಡೆದ್ರ ನನ್ನ ಹೆಂಡತಿಗೆ ನಾ ಒಬ್ಬನ ಗಂಡಾರಿ. ಒಬ್ಬನೇ ಇಲ್ರಿ, ಒಬ್ರಿಗೆ ಒಯ್ದಲ್ಲ ಉಂಟಲ್ರಿ. ಬರ ಮುದ್ಬರ. ಏಯ್, ನಿನಗೆ ಹೊಡೆದದ್ದಲ್ಲ ಬಡದದ್ದಲ್ಲ, ಇದು ಸಂತೋಷದ ದ್ಯೋತಕವಾಗಿ ಹೊಳಿರಿ. ಇನ್ನು ದೇವರಾಣೆ ನಿಮಗೆ ಸಂತೋಷ ಆಗುದು ಬೇಡ್ರಿ. ಯಾಕೆ? ಒಂದು ವೇಳೆ ನಿಮಗೆ ಸಂತೋಷ ಆಯ್ತು ಅಂತ ಆದ್ರ ನನ್ನ ಹೆಂಡತಿಯ ಮಕ್ಕಳಿಗೆ ಸಂತಾಪ ಆಗ್ತೈತ್ರಿ. ಏಯ್, ಇಷ್ಟಕ್ಕೆ ನನ್ನ ಬಿಡುವುದಿಲ್ಲ. ಅಲ್ರಿ, ನೀವು ಸ್ವಲ್ಪ ವಿಕಾರ ಮಾಡ್ರಿ. ವಿಚಾರ? ಹೌದ್ರಿ. ಭೂಮಿಗೆ ಭಾರ. ಇದ ಭೂಮಿ ಭಾರದ ತೂಕ ಇರುವ ಆ ಗದೆ ಹಿಡ್ಕೊಂಡು ಕೈಯಾಗ ನಮ್ಮಂತವ್ರ ಬೆನ್ನ ಮೇಲೆ ಬಿಟ್ಟು ನಾವು ತಡ್ಕೊಳ್ಳೋದು ಹೇಗ್ರಿ? ಸಂತೋಷದಲ್ಲಿ ಮೈ ಮರೆತು ಹಾಗೆ ಮಾಡಿದೆ. ಹೌದೇನ್ರಿ? ಇಷ್ಟಕ್ಕೆ ನಿನ್ನನ್ನು ಬಿಡುವುದೂ ಇಲ್ಲ ಅಂದ್ರೆ ಪೂರಾ ತೆಗೆಯುವ ಲೆಕ್ಕಾಚಾರ ಅಲ್ಲಪ್ಪ. ಮುತ್ತಿನೇಕಾವಳಿಯ ಸರ್ವಂ ಇವೆ. ನಮ್ಮ ಹಣೆ ಬಾರ ಇದು. ಇದು ನಮ್ಮ ಹಣೆ ಬಾರ ಇದು. ಹಾಕುವವರಂತೂ ಯಾರು ಇಲ್ಲ. ಏನಾದ್ರು ಮಾಡಿ ಯಾರಾದ್ರೂ ಹಾಕಿದ್ರೆ ಶಬ್ದನೂ ನಾವೇ ಮಾಡಿ ತೋರಿಸ್ಬೇಕು. ಉಂಟಾಗುದೇ ಹಾಗ. ಅದಕ್ಕೆ ಮುತ್ತಿನೇಕಾವಳಿಯ ಸರ್ವಂ ಇವೆ. ಗೊತ್ತಾಯ್ತಲ್ಲ? ಮತ್ತೆ ಯಾವುದೇ ಸಂದರ್ಭದಲ್ಲೂ ಎಲ್ಲಿಯೂ ನಿನ್ನನ್ನು ತಡೆಯಕೂಡದು. ಅದಕ್ಕೆ ಮುದ್ರೆಯುಂಗುರ.
ಹಾಕೋತಿರ್ರಿ? ಬೆರಳಿಗೆ. ನೀವು ಬೆರಳಿಗೆ ಹಾಕುದು ಸಲೀಸಾಗಿ ನಮ್ಮ ಕೊರಳವರೆಗೂ ಬರ್ತೈತಲ್ಲ. ಅಳತ್ಯಾಗ ನಿಮ್ದೆಲ್ಲ ದೊಡ್ಡ ಏಯ್ ಆತ್ರೀಯಪ್ಪರ. ಆಯ್ತು. ಮತ್ತೆ ಇಂಥ ಪ್ರಸಂಗ ಬಂದ್ರೆ ಹೇಳಿ ಕಳಿಸ್ರಿ. ಆಯ್ತು, ಬರ್ತೀನಿ. ಆಗಲಿ.